ಟೆಂಪೋ ಟ್ರಾವೆಲರ್ ಟೈರ್ ಸ್ಫೋಟಗೊಂಡಿದ್ದು ಸರಣಿ ಆಕ್ಸಿಡೆಂಟ್ ನಡೆದಿದೆ. ಈ ಆಕ್ಸಿಡೆಂಟ್ನಲ್ಲಿ 3 ಜನರು ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಟೆಂಪೋ ಟ್ರಾವೆಲರ್ ಟೈರ್ ಸ್ಫೋಟಗೊಂಡಿದ್ದು ಸರಣಿ ಆಕ್ಸಿಡೆಂಟ್ ಸಂಭವಿಸಿದೆ. ಟಿಟಿ, ಕಬ್ಬಿನ ಲಾರಿ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿದ್ದು ಭೀಕರ ಅಪಘಾತದಲ್ಲಿ ಸ್ಥಳದಲ್ಲೇ 3 ಸಾವನ್ನಪ್ಪಿದ್ದಾರೆ. ಕಲಬುರಗಿ ಜಿಲ್ಲೆಯ ಗೊಬ್ಬೂರು ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದ್ದು ಟಿಟಿಯಲ್ಲಿದ್ದ ಉಳಿದ 7 ಜನ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಗಾಣಗಾಪುರದ ದತ್ತನ ದರ್ಶನ ಮುಗಿಸಿಕೊಂಡು ಬರುವಂತಹ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದ್ದು ಸರಣಿ ಅಪಘಾತದಲ್ಲಿ ಸ್ಥಳದಲ್ಲೇ 3 ಜನರು ಸಾವನ್ನಪ್ಪಿರುವಂತಹ ದಾರುಣ ಘಟನೆ ನಡೆದಿದ್ದು ಕಲಬುರಗಿ ಜಿಲ್ಲೆಯ ಗೊಬ್ಬೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಟಿಟಿಯಲ್ಲಿದ್ದ ಉಳಿದ 7 ಜನ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದ್ದು ಗಾಣಗಾಪುರದ ದತ್ತನ ದರ್ಶನ ಮುಗಿಸಿಕೊಂಡು ಬರುವಂತಹ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ. ಟೆಂಪೋ ಟ್ರಾವೆಲರ್ ಟೈರ್ ಸ್ಫೋಟಗೊಂಡು ಈ ಸರಣಿ ಅಪಘಾತ ಸಂಭವಿಸಿದೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಪ್ರವೀಣ್, ಸರಣಿ ಆಕ್ಸಿಡೆಂಟ್ ಆಗಿದೆ, ಹೇಗಾಯ್ತು? ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಕಲಬುರಗಿಯ ಪರ್ತಾಬಾದ್ ಬಳಿ ಈ ಒಂದು ಅಪಘಾತ ಆಗಿದೆ. ಕವೆ ಏನಂದ್ರೆ ಈ ಒಂದು ಘಟನೆಯಲ್ಲಿ ಮೈಸೂರು ಮೂಲದ ಇಬ್ಬರು ಆದಂತಹ ವಿನುತಾ ಹಾಗೂ ಮತ್ತು ಅನೂಪ್ ಮಾಧವ್ ಸೇರಿದಂತೆ ಕಲಬುರಗಿಯ ಗೊಬ್ಬೂರು ಗ್ರಾಮದ ನಿವಾಸಿಯಾದಂತಹ ಬಸವರಾಜ್ ಒಟ್ಟು 3 ಜನ ಏನಂದ್ರೆ ಸಾವನ್ನಪ್ಪಿದ್ದು 7 ಜನರಿಗೆ ಅಂದ್ರೆ ಟಿಟಿ ವಾಹನದಲ್ಲಿ ಬಂದಂತಹ 7 ಜನರಿಗೆ ಈಗ ಗಂಭೀರ ಗಾಯಗಳಾಗಿದ್ದು ಅವರನ್ನು ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಏನಂದ್ರೆ ಮೈಸೂರು ಮೂಲದ ಅನುಪ ಮತ್ತೆ ಸೇರಿದಂತೆ ಇಡೀ ಕುಟುಂಬ ಏನಂದ್ರೆ ಕಲಬುರಗಿಯ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಆಗಮಿಸಿತ್ತು. ಅದಾದ ಬಳಿಕ ಏನಂದ್ರೆ ರಿಟರ್ನ್ ಹೋಗುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಸರಣಿ ಅಪಘಾತವಾಗಿದ್ದು ಏನಂದ್ರೆ ಘಟನೆಯಲ್ಲಿ ಬೈಕ್ ಸವಾರ ಆದಂತಹ ಬಸವರಾಜ್ ಸೇರಿದಂತೆ ಮೈಸೂರು ಮೂಲದ ಇಬ್ಬರು ಸಾವನ್ನಪ್ಪಿದ್ದು. ಅಂದ್ರೆ ಘಟನಾ ಸ್ಥಳಕ್ಕೆ ಕಲಬುರಗಿಯ ಪೊಲೀಸ್ ಕಮಿಷನರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಸದ್ಯ ಏನಂದ್ರೆ ಗಾಯಾಳುಗಳನ್ನು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದ್ದು ಅದರಲ್ಲಿ ಇಬ್ಬರು ಏನಂದ್ರೆ ತೀವ್ರವಾದಂತಹ ಪೆಟ್ಟುಗಳಾಗಿದ್ದು ಇನ್ನು ಉಳಿದಂತಹ 5 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಸೊ ಈ ಕುರಿತು ಪರ್ತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕಾವ್ಯ, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ.